ನಿಲುವಳಿ ಸೂಚನೆಯನ್ನ ಲಾ ಅಂಡ್ ಆರ್ಡರ್ ಬಗ್ಗೆ ನಾನು ಕೊಟ್ಟಿದ್ದೀನಿ. ಯಾಕಂದ್ರೆ ಕರ್ನಾಟಕದಲ್ಲಿ ಆಯ್ತು, ಈಗ ಮಾಡುವ ಬೇಗ ಫಾಸ್ಟ್ ಮಾಡಿಕೊಂಡು ಹೋಗುವ. ನಮಗೆ ಈಗ ಕೊಬ್ಬರಿದು ಇವತ್ತು ಉತ್ತರ ನಾಳೆ ಆಯ್ತು ಸರ್ ಅವರೇ. ಅಲ್ಲ ಬರೋದಿಲ್ಲ ಅಂತ ಹೇಳಿ ರೂಲಿಂಗ್ ಅಲ್ಲ ಬರೋದಿಲ್ಲ ಅಂತ ಹೇಳಿ ರೂಲಿಂಗ್ ಆಗಿದೆ. ಅದರಿಂದ ನಿಲುವಳಿ ಸೂಚನೆ ಅವ್ರು ಬೇರೆ ಬೇರೆ ಯಾವ್ದ್ರಲ್ಲಾದ್ರೂ ತಗೊಳ್ಬಹುದು. ಯಾವ ಬಂದಿದೆ ಹಿಂದೆ ಎಲ್ಲ ಲಾ ಅಂಡ್ ಆರ್ಡರ್ ಏನಿದ್ರು ತೀರ್ಮಾನ ಮಾಡ್ಲಿ. ಅಲ್ಲ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆನಾಟ್ ಬಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅನ್ ಅಡ್ಜರ್ನ್ಮೆಂಟ್ ಮೋಷನ್. ಇದು ರೂಲಿಂಗ್ ಆಗಿದೆ, 70s ಅಲ್ಲೇ ರೂಲಿಂಗ್ ಆಗಿದೆ. ಈ ರೂಲಿಂಗ್ ನಮ್ದೇನಿಲ್ಲ. ರೂಲಿಂಗ್ ವಿರುದ್ಧವಾಗಿ ಐ ಫುಲ್ಲಿ ಅಗ್ರಿ ವಿತ್ ಯು. ಐ ಫುಲ್ಲಿ ಅಗ್ರಿ ವಿತ್ ದಟ್ ರೂಲಿಂಗ್. ಆದ್ರೆ ಒಂದು ಪ್ರಾಬ್ಲಮ್, ಇವ್ರು ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ. ದ ಸಿಚುವೇಶನ್ ಈಗ ಕಾರಣ ಇಲ್ಲಿ ಕೊಟ್ಟಿರೋದೇನು ಸ್ವಾಮಿ, ಲಾ ಅಂಡ್ ಆರ್ಡರ್ ಅಂತ ಕೊಟ್ಟಿರೋದು. ಅದನ್ನ ಬರೋದಿಲ್ಲ ಅಡ್ಜರ್ನ್ಮೆಂಟ್ ಮೋಷನ್ ಅಲ್ಲಿ ಅಂತ ಹೇಳಿ ರೂಲಿಂಗ್ ಕೊಟ್ಟಿದ್ರೆ ಓದ್ತೀನಿ ಕೇಳಿ. ರಾಜ್ಯದಲ್ಲಿ ಅತ್ಯಾಚಾರ ಅಪರಾಧ ಇವೆಲ್ಲ ಜಾಸ್ತಿ ಈಗ ಪ್ರತಿಪಕ್ಷ ನಾಯಕರಾಗಿ ಅವ್ರಿಗೆ ಒಂದು ಇದರ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ. ನೀವು ಸರ್ಕಾರದ ಮುಖಾಂತರ ನಿಯಮ ಪ್ರಕಾರ ತಾವು ಇವತ್ತು ವಿಚಾರ ಹೇಳ್ತಿದ್ದೀರಿ. ಎರಡು ವಿಚಾರ ಕೂಡ ನಾನೆಲ್ಲ ಕೇಳಿದ್ದೇನೆ. ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ. ಈಗ ಸೆಷನ್ ಸ್ಟಾರ್ಟ್ ಮಾಡುವ ಈ ಮಧ್ಯದಲ್ಲಿ ನಿಲುವಳಿ ಸೂಚನೆ ಆಯ್ತು. ಈಗ ಒಂದು ಯಾವ್ದು ಬೇಕಾದ್ರೂ ಇಶ್ಯೂಸ್ ಅನ್ನು ರೈಸ್ ಮಾಡ್ಲಿ. ಆದ್ರೆ ಇಲ್ಲಿ ನಾನು ಅಡ್ಜರ್ನ್ಮೆಂಟ್ ಮೋಷನ್ ನಲ್ಲಿ ಬರೋದಿಲ್ಲ ಅಂತ ಹೇಳಿ ರೂಲಿಂಗ್ ಅಲ್ಲಿ ಇರುವಾಗ ಅದರ ಅಡಿಯಲ್ಲಿ ತಗೋಬೇಡಿ ಅಂತ ಹೇಳಿ ನಂದು ಅಷ್ಟೇ ಸಬ್ಮಿಷನ್. ಬೇರೆ ಗೃಹ ಸಚಿವರು ಅವ್ರು ಏನ್ ಹೇಳ್ತಾರೆ ಹೇಳಿ, ಆದ್ರೆ ನಾವು ಹೇಳೋದು ಈಗ ನಿನ್ನೆ ನೀವೇನ್ ರೆಫ್ಯೂಸ್ ಮಾಡಿದ್ರಿ. ಎರಡು ಕನ್ವಿನ್ಸ್ ಮಾಡೋ ಪ್ರಶ್ನೆನೇ ಇಲ್ಲ, ರೂಲಿಂಗ್ ಅಷ್ಟೇ. ಆ ರೂಲಿಂಗ್ ಅಲ್ಲಿ ಬರೋದಿಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಬೇರೆ ಇದ್ರಲ್ಲಿ ತಗೊಳ್ಳಿ. ಈಗ ಇಲ್ಲ ಅಧ್ಯಕ್ಷರು ಬದಿಗೊತ್ತಿ ತಗೋಬಹುದು. ಕೊಟ್ರೆ ನಮ್ದೇನಿಲ್ಲ. ಗೃಹ ಸಚಿವರೇ, ಹಿಂದೆ ಎಲ್ಲ ಒಂದು 16 ಬಾರಿ ಚರ್ಚೆ ಆಗಿದೆ ಅಲ್ಲ, ಗೊತ್ತಿಲ್ಲ. ಅವಾಗ ಹೆಂಗ್ ಕೊಟ್ರು? ಅವಾಗ ಗೊತ್ತಿಲ್ಲ ನನಗೆ. ನಾನೀಗ 16 ಬಾರಿ ಚರ್ಚೆ ಆಗಿದೆ ಅಲ್ಲ, ಗೊತ್ತಿಲ್ಲ. ಅವಾಗ ಹೆಂಗ್ ಕೊಟ್ರು? ಅವಾಗ ಗೊತ್ತಿಲ್ಲ ನನಗೆ. ನಾನೀಗ ಅಂತ ಹೇಳಿದ್ರೆ ತಾವೀಗ ನಿಲುವಳಿ ಸೂಚನೆ ಕೊಟ್ಟಿದ್ರಿ. ನಿನ್ನೆ ಕೊಟ್ಟಿದ್ರಿ, 2 ದಕಂಡು ರಿಜೆಕ್ಟ್ ಆಗಿತ್ತು. ಈಗ ಲಾ ಅಂಡ್ ಆರ್ಡರ್ ವಿಚಾರ ತಾವು ಇವತ್ತು ಕೊಟ್ಟಿದ್ರಿ. ನಿಯಮ ಪ್ರಕಾರ ಲಾ ಅಂಡ್ ಆರ್ಡರ್ ಇದರಲ್ಲಿ ನಿಯಮ ಪ್ರಕಾರ ಇದು ಬರುವಂತ ವಿಚಾರ. ಯಾಕೆ ಲಾ ಅಂಡ್ ಬರುವುದಿಲ್ಲ? ನಿಮ್ದೇನಿದೆ ನಿಯಮ ಇದೆ, ಸಂಪ್ರದಾಯ ಪ್ರಕಾರ ಬಂದಿದೆ. ಹಿಂದಿನ ಕಾಲ ಬಂದ ನಿಮ್ಮೊಂದು ವಾದ ಇವತ್ತು ನಡೀತಾ ಇರುವಂಥದ್ದು. ನಾನು ಕೇಳಿದ್ವಿ, ಬರೀ 2 ದಿವಸ ಐತೆ ನಮ್ಗೆ. ಇವತ್ತು ಮತ್ತೆ ನಾಳೆ ಉತ್ತರ ಬರಬೇಕು ರಾಜ್ಯಪಾಲರಿಗೆ, ನಾಡಿದ್ದ ಬಜೆಟ್. ಆದ ಕಾರಣ ನಿಮ್ಮ ಲಾ ಅಂಡ್ ಆರ್ಡರ್ ಈ ನಿಲುವಳಿ ಸೂಚನೆ ಯಾಕೆ ನಮಗೆ ತರಲಿಕ್ಕೆ ಆಗುದಿಲ್ಲ. ನಾನು 69ಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ನಾನು ನಿಮ್ಮ ಏನು ಸೂಚಿಸ್ತಂತ ಹೇಳಿದ್ರೆ, ನೀವು ಈ ಲಾ ಅಂಡ್ ಆರ್ಡರ್ ಚರ್ಚೆ ಮತ್ತು ನಿಮ್ಮ ರಾಜ್ಯಪಾಲ ಭಾಷಣ ಜೊತೆಯಾಗಿ ಅದನ್ನು ಆಸ್ ಅ ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಜೊತೆಯಾಗಿ ಮಾಡಿ ಅಂತ ಹೇಳಿಕ್ಕೆ ನಾನು ಅದನ್ನು ಪ್ರಸ್ತಾವದಲ್ಲಿ ಮಾಡಬಹುದು. ಸೊ ಈಗ ಕ್ವಶನ್ ತಕ್ಷಣ ನಾವು ಕೊಡ್ಲಿಕ್ಕೆ ತಯಾರು ಮಾಡ್ತೇವೆ. ನಾನು ತಮ್ಮ ಹತ್ರ ವಿನಂತಿ ಮಾಡುವಂತದ್ದು, ಈ ನಾನು ಲಾ ಅಂಡ್ ಆರ್ಡರ್ ಚರ್ಚೆ ಮಾಡ್ತೀನಿ. ಆಯ್ತು, ನಾನು ಹೇಗೂ ರಾಜ್ಯಪಾಲರ ಭಾಷಣ ನಾನೇ ಹೌದು. ಅಲ್ಲ, ನನಗೆ ಲಾ ಅಂಡ್ ಆರ್ಡರ್ ಬಗ್ಗೆ ಗೃಹ ಸಚಿವರು ಸಪರೇಟ್ ಆಗಿ ಉತ್ತರ ಕೊಡ್ಲಿ. ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.